ಹಿಂದೆ ನೋಡ್ಬೋದು ನೀವು. ಇದೇ ಸೆಂಟ್ರಲ್ ಮಾರ್ಕೆಟು. ಸೊ ಇದು ಸೆಂಟ್ರಲ್ ಮಾರ್ಕೆಟ್ ನೀವು ನೋಡ್ತಾ ಇರೋದು. ಇದು ಕಸ್ತೂರಿ ವಾಕ್ ಅಂತ, ಲೈಕ್ ನೀವು ಏನು ಹೇಳ್ಬೋದು ಅಂದರೆ ಇದಕ್ಕೆ ಹೆಸರಿದೆ ಜಲನ್ ಹಾಂಗ್ ಅಂತ. ಜಲನ್ ಹಾಂಗ್ ಕಸ್ತೂರಿ ಅಂತಿದೆ. ಇಲ್ಲೂ ಕೂಡ ಈಟರಿ ಶಾಪ್ಸು ಮತ್ತು ಶಾಪಿಂಗ್ ಮಾಡ್ಬೋದು. ಸೊ ಅದ್ರೊಳಗಡೆ ಹೋಗೋಣ. ಹೋಗ್ಬಿಟ್ಟು ಏನೇನಿದೆ, ಸ್ವಲ್ಪ ಹೊಟ್ಟೆ ಹಸುವಾಗ್ತಾ ಇದೆ ನಮಗೂ. ಜಲನ್ ಹಾಂಗ್ ಬಂದ್ವಿ. ನೋಡ್ಬೋದು ನೀವು, ಇದು ದೂರಿಯಾ ಅಂತ ಒಂದು ಫ್ರೂಟು. ಎಷ್ಟು ಕೆಡ್ದಾಗಿ ಸ್ಮೆಲ್ ಬರುತ್ತೆ ಅಂದರೆ ಎಷ್ಟು ಕೆಡ್ದಾಗಿ ಬರುತ್ತೆ, ತಿನ್ನೋಕ್ಕಾಗಲ್ಲ. ನಾವು ಅದಕ್ಕೆ ಹತ್ರ ಹೋಗ್ತಿದ್ದಂಗೆ ಸುಮ್ಮನಾಗ್ಬಿಟ್ವಿ. ಟೇಸ್ಟು ಅಷ್ಟೇ ಕೆಡ್ದಾಗಿರುತ್ತಂತೆ, ಬಟ್ ತುಂಬ ಫೇಮಸ್ ಇಲ್ಲೆಲ್ಲ, ಅದನ್ನು ತುಂಬ ತಿಂತಾರೆ. ಎಲ್ಲ ಈಟರೀಸ್ ನೋಡ್ಬೋದು ನೀವು. ನೋಡಿ ಎಳ್ನೀರು ಹೆಂಗೆ ಮಾಡ್ತಿದ್ದಾರೆ. ಫ್ಯಾನ್ ನೋಡಿ ಹೇಗಿದೆ, ದೊಡ್ಡ ದೊಡ್ಡ ಫ್ಯಾನ್ಸು. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ಫುಲ್ಲು ಈಟರಿ ಶಾಪ್ಸ್ ಇದೆ, ಈಟರೀಸ್ ಇದೆ. ರೈಟ್ ಸೈಡಲ್ಲಿ ನಿಮಗೆ ಈ ಮಕ್ಕಳು ಆಟ ಸಾಮಾನುಗಳು, ಆಮೇಲೆ ಹೆಣ್ಮಕ್ಳದ್ದು ಜ್ಯುವೆಲ್ರಿ ಸೆಟ್ಸು ಅದೆಲ್ಲ ಇದೆ. ಐಸ್ ಕ್ರೀಮ್ಸ್ ತುಂಬ ಫೇಮಸ್ ಅಂತ ಇಲ್ಲಿ. ತುಂಬ ಐಸ್ ಕ್ರೀಮ್ ಶಾಪ್ಸ್ನ ನೋಡಿದೆ ನಾನು. ನೋಡೋಣ, ಅದರ ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ನೋಕ್ಕಾಗುತ್ತೆ. ಚೆನ್ನಾಗಿದೆ. ಇದು ಸೆಂಟ್ರಲ್ ಮಾಲ್ ಒಳಗಡೆ, ಸೆಂಟ್ರಲ್ ಮಾರ್ಕೆಟು. ಇದು ಒಳಗಡೆ ಎಂಟ್ರಿ ಇದೆ, ಪಕ್ಕದಲ್ಲೇ ಇದೆ. ಇದು ನೋಡ್ಬೋದು, ಒಳಗಡೆ ಒಂದು ಶಾಪ್ ಇದೆ. ಹೋಗ್ತೀವಿ. ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ನಿಮಗೇನು ಚೀಪ್ ಅಂತ ಅನಿಸಲ್ಲ, ಬಟ್ ಇಲ್ಲಿರೋರಿಗೆ ತುಂಬ ಚೀಪು. ಇಲ್ಲಿರೋರಿಗೆ ರಿಂಗೇಟ್ಸಲ್ಲಿ ವ್ಯವಹಾರ ಮಾಡೋರಿಗೆ ನಾವೇನಾದರೂ 10 ರಿಂಗೇಟ್ ಬಗ್ಗೆ ಮಾತಾಡಿದ್ರೆ 10 ರಿಂಗೇಟ್ ಅಷ್ಟೇ ಅಂತಾರೆ. ಸೆಂಟ್ರಲ್ ಮಾರ್ಕೆಟ್ ಒಳಗಡೆ ಬಂದ್ವಿ. ಟಾಯ್ ಶಾಪ್ಸ್ ಇದೆ, ತುಂಬ ಶಾಪ್ಸ್ ಇದೆ ಇಲ್ಲಿ. ನೋಡಿ ಅಣ್ಣ ಫ್ರೂಟ್ ಎಷ್ಟು ಚೆನ್ನಾಗಿ ಗೊತ್ತಿದೆ. ಒಂದು ರಿಂಗೇಟ್ಗೆ ನೀರು ಸಿಗುತ್ತೆ. ಅದು ಅರ್ಧ ಲೀಟ್ರ್ ನೀರು ಸಿಗುತ್ತೆ 1 ರಿಂಗೇಟ್ಗೆ 20 ರೂಪಾಯಿ. ಆ್ಯಕ್ಚುಲಿ ಕನ್ವರ್ಟ್ ಮಾಡಬಾರ್ದು. ನಾವು ಕನ್ವರ್ಟ್ ಮಾಡಿ 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 ಏನೂ ತಿನ್ನೋಕ್ಕಾಗಲ್ಲ. ಇಲ್ಲಿ ಬಂದರೆ ಏನೂ ತಿನ್ನೋಕ್ಕಾಗಲ್ಲ, ಏನೂ ಕುಡಿಯೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀವು ಆ ಥರ ಕನ್ವರ್ಟ್ ಮಾಡ್ಕೊಂಡು ಹೋದರೆ ಆದಷ್ಟು ನಿಮ್ಮ ಬಜೆಟ್ ಇಟ್ಕೊಂಡು ಬಂದರೆ ಅಷ್ಟೊಳಗಡೆ ಖರ್ಚು ಮಾಡೋದನ್ನ ನೋಡಿ. ಇದು ಪಸರ್ ಬೇಸಾರ ಅಂತ. ಹೊರಗಡೆ ಎಲ್ಲ ಶಾಪ್ಸ್ ಇದೆ, ಸಣ್ಣ ಶಾಪ್ಸು. ಸೆಂಟ್ರಲ್ ಮಾರ್ಕೆಟಿಂದ ಶಾಪಿಂಗ್ ಎಲ್ಲ ಮುಗಿಸಿ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ನಾವು ಬಂದಿದ್ದೆ ಬುಕೆಟ್ ಬಿಂಗ್ ಟಾಂಗ್ಗೆ. ರೂಮಿಂದ ಇವಾಗ ಬುಕೆಟ್ ಬಿಂಗ್ ಟಾಂಗ್ ಬಂದಿದ್ದೀವಿ. ನೋಡ್ಬೋದು ಫುಲ್ಲು ಇವಾಗ ನೈಟ್ ಲೈಫ್ ತೋರಿಸೋಣ. ಎಲ್ಲ ಫುಲ್ಲೆಲ್ಲ ಜೋಶಲ್ಲಿ ಇರ್ತಾರೆ ಈಗ. ನೋಡ್ಬೋದು ಇಲ್ಲೆಲ್ಲ ಬೆಳಗ್ಗೆ 4 ಗಂಟೆ 5 ಗಂಟೆವರೆಗೂ ಓಪನ್ಸ್ ಇರುತ್ತೆ ಶಾಪ್. ಇಲ್ಲಿ ಓಪನ್ ಇರ್ತವೆ. ಇಲ್ಲಿ ನೋಡ್ಬೋದು ಐಟಮ್ಸ್ಗಳು, ವೆರೈಟಿ ನಾನ್ ವೆಜ್ ಡಿಶಸ್ ಇದೆ, ಎಲ್ಲ ಮಾಡ್ತಿದ್ದಾರೆ. ವರುಣ್ ಮಲೇಷಿಯಾಗೆ ಬಂದಿರೋದೇ ಇಲ್ಲಿರೋ ಫುಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ, ತಿನ್ನೋಕ್ಕೆ ಅಂತ. ಅದಕ್ಕೆ ಇವಾಗ ಅವ್ರು ಫುಲ್ ಎಕ್ಸೈಟ್ ಆಗಿದ್ದಾರೆ. ಅಲ್ಲಿ ಹೋಗಿ ಏನೇನು ಸಿಗುತ್ತೆ ಅಂತ ಇಲ್ಲಿಂದನೇ ಗಿಫ್ಟ್ ಹಾಕೊಂಡು ಹೋಗ್ತಿದ್ದಾರೆ, ಏನೇನು ಸಿಗುತ್ತೆ, ಏನೇನು ತಿನ್ನಲಿ ಅಂತ. ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆಯಲ್ಲ,
ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ. ಹಾಗೆ ನಾವು ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗದಲ್ಲಿ ಹಾಗೇ ಇರಬೇಕು. ಇಲ್ಲಿ ತುಂಬ ಜನ ಬರೋದು ಈ ಲೊಕೇಶನನ್ನು ನೋಡೋಕ್ಕೆ. ನೋಡಿ, ಮೋಸ್ಟ್ 4 ಕಾರ್ನರ್ಸಲ್ಲಿ ಜನ ನಿಂತಿದ್ದಾರೆ. ಇಲ್ಲಿ ಒಂದು ಮೋನೋ ರೈಲ್ ಪಾಸ್ ಆಗುತ್ತೆ. ಮೋನೋ ರೈಲ್ ನೋಡಿ ಫೋಟೋಗ್ರಾಫ್ಸ್ ತಗೊಳ್ಳೋಕ್ಕೆ ಜನ ಇಲ್ಲಿ ನಿಂತಿರ್ತಾರೆ. ಸೊ ಇಲ್ಲಿ ಬುಕೆಟ್ ಬಿಂಗ್ತಾಂಗಲ್ಲಿ ತುಂಬಾ ಶಾಪ್ಸ್ ಇದೆ, ನೋಡ್ಬೋದು ಇಲ್ಲಿ. ಹಾಟ್ ಮಾರ್ಕೆಟಲ್ಲಿ ನಿಮಗೆ ಶೂಸು, ಡಾಲ್ಸು ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ನೋಡ್ಬೋದು.
ಆಕ್ಟೋಪಸ್ ಇದೆ, ಸ್ಕ್ವಿಡ್ ಇದೆ, ಬೇಯಿಸ್ತಾ ಇದ್ದಾರೆ ನೋಡಿ. ಈಜೋದು, ತೆವಳೋದು, ಓಡೋದು, ನಡೆಯೋದು ಎಲ್ಲ ಸಿಗುತ್ತಿಲ್ಲಿ. ತುಂಬ ವೆರೈಟೀಸ್ ಆಫ್ ನಾನ್ ವೆಜ್ ಸಿಗುತ್ತೆ. ವೆಜ್ ಐಟಮ್ಸು ಕಮ್ಮಿ, ಫ್ರೂಟ್ಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸ್ಟ್ರೀಟ್ ಫುಡ್ಸ್ ತಿನ್ನೋರಿಗೆ ಇದೊಂದು ವರ್ಗ ಅನ್ಬೋದು. ಒಂದು ನಿಮ್ಗೆ ಇಷ್ಟ ಬಂದಿದ್ದು ಐಟಮ್ಸ್ ತಿನ್ಬೋದು, ಇಷ್ಟ ಬಂದಿದ್ದು ಪ್ರಾಣಿ ಸಿಗ್ಬೋದು. ಮಿಸ್ಟರ್ ಪೊಟ್ಯಾಟೊ, ಚಿಕನ್ ಬಾಟಮ್, ಚಿಕನ್ ಪಾಪ್ಕಾರ್ನ್ ಐಟಮ್ಸ್ ಸಿಗುತ್ತೆ ನೋಡಿ. ಸ್ಕ್ವಿಡ್ಡು, ಆಮೇಲೆ ಆಕ್ಟೋಪಸ್ಸು, ಜನ ಸಾಗರ ನೋಡ್ಬೋದು ಇಲ್ಲಿ. ಈಗಲೇ ಯಾವ ಲೆವೆಲಿಗೆ ಜನ ಇದ್ದಾರೆ. ವೆಜಿಟೇಬಲ್ಸ್ನೆಲ್ಲ ಹಂಗಂಗೆ ಇಟ್ಟಿದ್ದಾರೆ. ಇದನ್ನೇ ಎಣ್ಣೆಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾರೆ. ಇದು ದಿಮ್ಸಮು, ಇನ್ನೊಂದು ದಿಮ್ಸಮ್ ಅಂತಾರೆ. ಇದು ಕ್ರ್ಯಾಬಲ್ಲಿ ಸಿಗುತ್ತೆ ನಿಮಗೆ. ಕ್ರ್ಯಾಬಲ್ಲಿ ಮಸಾಲೆ ಥರ ಮಾಡಿ, ಚಿಕನ್ನ ಮಸಾಲೆ ಥರ ಮಾಡಿ ರೋಲ್ ಮಾಡಿರ್ತಾರೆ. ಇದೆಲ್ಲ ಲ್ಯಾಂಬ್ ಚಾಪ್. ಇದು ಮಟನ್. ಇಲ್ಲೇ ನಾವು ಡಿನ್ನರ್ನ ಮುಗಿಸಿ ಹೋಟೆಲ್ಗೆ ಹೋಗಿ ದಿನನ ಎಂಡ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.